ಮಳೆ ಆರಂಭವಾಗಿದೆ. ಅದರ ಪರಿಣಾಮವಾಗಿ ಎಲ್ಲೆಲ್ಲಿ ಹೇಗೆ ಸುರಿಬೇಕು ಹಾಗೆ ಧಾರಾಕಾರವಾಗಿ ಸುರಿತಾ ಇದೆ. ಕೆಲವು ಕಡೆಗಳಲ್ಲಿ ಹೆಚ್ಚಿನ ರೀತಿಯಾಗಿಯೇ ಮಳೆ ಸುರಿದಿದೆ. ಅದರ ಪರಿಣಾಮ ಬೆಳಗಾವಿಯಲ್ಲಿ ಒಂದೇ ಮಳೆಗೆ ಈಗ ಬದುಕು ಕೊಚ್ಚಿ ಹೋಗಿದೆ ಅಂತಿದ್ದಾರೆ. ತಯಾರಿ ಮಾಡಿಕೊಳ್ಳೋದೇ ಇದ್ರೆ ಅವರ ತಪ್ಪು. ಬೈಲಹೊಂಗಲದಲ್ಲಿ ಮಳೆ ಅವಾಂತರ, ವಿಪರೀತವಾಗಿ ಮಳೆ ಸುರಿದಿದೆ. 19ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಳೆಗಾಲ ಅಂತ ಗೊತ್ತಿರುತ್ತೆ. ಕಲ್ಮಠ ನಗರ, 16 ಗಡಗಡಿ ಬಾವಿ, ಬಸ್ ನಿಲ್ದಾಣ, ಹುಡೇದ ಬಾವಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಅವಾಂತರ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಮಳೆ ಅವಾಂತರದ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಗೆ ಇನ್ನೊಂದು ಮಜಾ ಹೇಳ್ತೀನಿ ಈ ವಿಚಾರದಲ್ಲಿ. ಕೆಲವು ಕಡೆಗಳು ನಾನು ಗ್ರೌಂಡ್ ರಿಪೋರ್ಟಲ್ಲಿ ಹೋಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕೆಲವು ಹಳೆ ಮನೆಗಳು ಇರ್ತಾವೆ, ಅಲ್ಲೇ ವಾಸ ಮಾಡ್ತಿರ್ತಾರೆ. ಅದು ಬಿದ್ದರೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಕೆಡವು ಬಿಟ್ಟು ಬೇರೆ ಕಟ್ಟಿರೋದಿಲ್ಲ. ಅದನ್ನು ಹಾಗೆ ಬಿಡ್ತಾರೆ. ಮಳೆಗಾಲ ಬರುತ್ತೆ ಇರೋದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಮಳೆಗಾಲ ಬಂದಾಗ ಬಿದ್ದೋಗುತ್ತೆ, ಒಂದಿಷ್ಟು ಪರಿಹಾರ ಸಿಗುತ್ತೆ, ಆಮೇಲೆ ಅದಕ್ಕೆ ಸೇರಿಸ್ಬಿಟ್ಟು ಮನೆ ಕಟ್ತಾರೆ. ತಾವೇ ಕೆಡವಿಬಿಟ್ರೆ ಒಂದಿಷ್ಟು ಸಿಗೋದಿಲ್ವಲ್ಲ. ಸೊ ಮಳೆಗಾಲಕ್ಕೋಸ್ಕರ ಕಾಯೋರು ಇದ್ದಾರೆ ಕೆಲವು ಕಡೆಗಳಲ್ಲಿ. ಭಾಳಷ್ಟು ನೋಡಿದ್ದೀನಿ ರೀ ಪ್ರಾಕ್ಟಿಕಲ್ ಆಗಿ. ಬೈಲಹೊಂಗಲ ನಗರದಲ್ಲಿ ಮತ್ತೆ ಮಳೆ ಆರಂಭ ಆಗಿರುವಂಥದ್ದು ತಾವು ನೋಡ್ಬೋದು ಅಂತಾರೆ. ಈ ಕಲ್ಮಠಗಲ್ಲಲ್ಲಿ ಈಗಾಗಲೇ 8 ಮನೆಗಳು ಏನಂತಾರೆ ಧರೆಗಳು ಇರುತ್ತೆ. ನಾವು ತೋರಿಸುವ ಪ್ರಯತ್ನನ ಮಾಡ್ತಾ ಇದ್ದೀವಿ. ಯಾವ ಥರ ಈ ಮನೆಗಳು ನಿನ್ನೆ ಸುರಿದಂಥ ಮಳೆಗೆ ತಾವು ನೋಡ್ಬೋದು ಇಲ್ಲಿ ಯಾವ ಥರ ಈ ಮನೆಗಳು ಧರೆಗೆ ಉರುಳಿದಿವೆ ಅಂಥೇಳಿ ತಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಕಲ್ಮಠಗಲ್ಲಿಯ ಸೀನ್ಗಳು. ಈಗಲೇ ಏನಂತಾರೆ ಮಳೆ ಆರಂಭವಾಗಿದೆ, ಇನ್ನೂ ಕೂಡ ಮಳೆ ಬರ್ತಾ ಇರುವಂಥದ್ದು. ಮತ್ತು ನಿನ್ನೆ ಸುರಿದ ಮಳೆಗೆ ಇದೊಂದು ಅವಾಂತರ ಸೃಷ್ಟಿ ಆಗುತ್ತೆ. ತಾವು ನೋಡ್ಬೋದು ಇಲ್ಲಿ ಯಾವ ಥರ ಈ ಮನೆಗಳು 8ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಧರೆಗುಳಿರುವಂಥದ್ದು. ಮತ್ತು ನಮಗೆ ಆಗಲೇ ಬೈಲಹೊಂಗಲ AC ಜೈನ್ ಅವರು ಮಾತಾಡಿದರು. 19 ಮನೆಗಳಿಗೆ ಏನಂತಾರೆ ಭಾಗಶಃ ಏನಂತಾರೆ ತುಡುಗಾಗಿತ್ತು. ಮತ್ತು 8ಕ್ಕೂ 10 ಮನೆಗಳು ಏನಂತಾರೆ ಈಗಾಗಲೇ ನೀರಿನಲ್ಲಿ ಒಂದು ನೀರಿನ ರಭಸಕ್ಕೆ ಬಂದು ಮತ್ತೆ ಧರೆಗುಳಿರುವಂಥದ್ದು. ಇದು ಬೈಲಹೊಂಗಲದ ಕಲ್ಮಠ ಏನು ಗಲ್ಲಿ ಇದೆ, ಆ ಗಲ್ಲಿಯಲ್ಲಿ ನೋಡ್ಬೋದು ಸೀನಿಯರ್ ತಮ್ಮ ವಸ್ತುಗಳನ್ನು ಯಾವ ಥರ ಈ ಮಹಿಳೆಯರು ತೊಗೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಅಂತ. ಈಗಾಗಲೇ ಕಾಳಜಿ ಕೇಂದ್ರನೂ ಕೂಡ ಇಲ್ಲಿ ಒಂದು ಆರಂಭ ಮಾಡಿದ್ದಾರೆ. ಆದರೆ ಕಾಳಜಿ ಕೇಂದ್ರಕ್ಕೆ ಹೋಗಬಾರ್ದು ಒಂದು ಕೂಡ ನಡೀತಾ ಇರುವಂಥದ್ದು. ಒಂದಿಷ್ಟು ಅಧಿಕಾರಿಗಳು ಕಾಳಜಿ ಕೇಂದ್ರಕ್ಕೆ ಇವರನ್ನು ಕಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನು ಕಲ್ಮಠ ಏನು ಗಲ್ಲಿ ಇದೆ, ಈ ಗಲ್ಲಿಯಲ್ಲಿ ತಾವು ನೋಡ್ಬೋದು ಯಾವ ಥರ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಏಕಾಗಿ ಬಿದ್ದಂಥ ಈ ಒಂದು ಮನೆಗಳಿಗೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಈ ಎಲ್ಲ ಮನೆಗಳು ಹಳೆಯ ಮನೆಗಳಿರೋದ್ರಿಂದ, ಈ ಮಣ್ಣಿನ ಮನೆಗಳಿರೋದ್ರಿಂದ ಈ ಥರ ಆಗಿರ್ಬೋದು ಹಾಗೆ ಅಂಥೇಳಿ ಅಧಿಕಾರಿಗಳು ಒಂದು ತಮ್ಮ ವಿಚಾರನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಏನಂತಂದರೆ ಮಳೆ ಆರಂಭವಾಗಿದ್ದು 4ರಿಂದ 5 ದಿನಗಳ ಕಾಲ 4ರಿಂದ 5 ದಿನಗಳ ಕಾಲ ಈ ಒಂದು ಫೋರ್ಕಾಸ್ಟಲ್ಲಿ ಮಳೆ ಬರುತ್ತೆ ಅಂತ ಹೇಳಲಾಗ್ತದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇರಬೇಕು ಹಾಗೆ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ತಿಳಿಸಿರುವಂಥ. ನಾವು ಇಲ್ಲಿ ಸ್ಥಳೀಯರನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತೀವಿ. ಏನಾದರೂ ಒಮ್ಮಿದೊಮ್ಮೆ ಏನು ಮನೆಗಳಾಗಿ 2:30-3 ಗಂಟೆಗೆ ಮಳೆ ಚಲೋ ಆಗೈತ್ರಿ. ಈ ಹಳ್ಳದ ನೀರ ಮ್ಯಾಗಿನ ಕವಲಿ ನೀರ 2 ಕೂಡಿಕೆ ರೀ. ಎಲ್ಲ ಮನೆಗಳು ಬಿದ್ದಾವ್ರಿ. ಎಷ್ಟಿದ್ರು ನೀರ 3 ಅಡಿ ರೀ. 3 ಅಡಿ ಮ್ಯಾಗಿತ್ತು. 3 ಅಡಿ ಮ್ಯಾಗ ನೀರು ಐತಿ. ಇದ್ರ ಮನೆಗಳದಾಗ ನಾವಿಲ್ರಿ ಸರ್, ವರ್ಕಿಗೆ ಹೋಗಿದ್ರಿ. ವರ್ಕಿಗೆ ಕೆಲಸಕ್ಕೆ ಅವಾಗ ಬಂತು. ಹೆಂಗೆ ಒಮ್ಮೆ ಬಿದ್ದ ಬಿಟ್ಟರು ಸಣ್ಣಗ ತಳದಾಗಿಂದ 5 ಕುಸು ಬಡದ್ಕರ ಬಿದ್ದು ಬಿಟ್ರು. ಇಲ್ಲಿ ನಾವು 4 ಜನ ಇರ್ತೀವಿ. ಬಂದಾರೆ ಸರ್, ಒಬ್ರು ಬಂದರು ಚಾ ನಾಷ್ಟ ಬರ್ತೈತೆ ಅಂತ ಹೇಳಿದ್ರು. ಅವ್ರದ್ದು ಪತ್ತೆ ಇಲ್ಲ. 8 ಗಂಟೆಗೆ ಬಂದವ್ರದ್ದು ಯಾರ್ದು ಏನಿಲ್ಲ ಸರ್. ಯಾರು ಬರೋದಿಲ್ಲ ರೀ. ನಮ್ಮ ಜೀವನಕ್ಕೆ ನಾವೇ ರೀ. ಯಾವ ಗೌರ್ಮೆಂಟನ್ನು ಹೊಣೆ ತೊಗೊಳ್ಳೋದಿಲ್ಲ, ಯಾರು ತೊಗೊಳ್ಳೋದಿಲ್ಲ. ಏನು ಸರ್, ನಾವು ಏನು ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಐತೆ. ನಮ್ಮದು ಮಕ್ಕಳು ಸ್ಕೂಲ್ ಹೋಗಿದ್ರು ರೀ. ನಶೀಬ್ರಿ ನಮ್ಮದು ಮಕ್ಳಿಗೆ ಏನು ಅನಾಹುತ ಆಗಿಲ್ಲ. ಎಂಟ್ರು ಮನೆ ಜನಕ್ಕೆ ಯಾರಿಗೂ ಏನೂ ಆಗಿಲ್ಲ ರೀ. ಆದ್ರೆ ಮನೆಯಾಗಿನ ಜಾಡ್ನಿ ಎಲ್ಲ ಹಿಂಗಾಗೈತೆ ನಮ್ಮ ಪರಿಸ್ಥಿತಿ. ಅಮೌಂಟ್ ಮಕ್ಕಳು ಇದ್ರಿ ಹಾಸ್ಟೆಲದ ಅಮೌಂಟ್ ಕಟ್ಬೇಕಂತ ಹೇಳಿ ಅವಕ್ಕೆ ಏನು ಬೇಕಂತ ಹೇಳಿ ತೊಗೊಂಬಂದಿದ್ದು ಅಮೌಂಟ್ ಎಲ್ಲ ಹೋಗೈತ್ರಿ. ಏನು ಗೌರ್ಮೆಂಟ್ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರೆ ಬಡ್ರ ಬಗ್ಗರಿಗೆ ಒಂದು ಸ್ವಲ್ಪ ಆಧಾರ ಆಗ್ತೈತ್ರಿ. ಮತ್ತು ಅವರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಏನು ಮಾಡೋದ್ರಿ? ನಮ್ಮ ಹೊಟ್ಟಿ ಶಕ್ತಿ ಅನ್ನೋದು ದುಡಿದು ತಿನ್ನೋದ್ರಿ ಜೀವನ. ಗೌರ್ಮೆಂಟ್ ಸದ್ಯಕ್ಕೆ ಹೆಲ್ಪ್ ಮಾಡೋದ ಒಂದಿಟ್ಟು ಕೇರ್ ತೊಗೊಂಡ್ರೆ ನಮ್ಗೆ ಚಲೋ ಆಗ್ತೈತ್ರಿ. ಕಲ್ಮಠಗಲ್ಲಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಮತ್ತು ಸುನಿಲ್ ಜೊತೆ ದಿಲೀಪ್ ಕುರುಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಸೊ ಮಳೆಗಾಲ ಆರಂಭವಾಗಿದೆ. 4 ದಿನ ಇರುತ್ತೆ, 5 ದಿನ ಇರುತ್ತೆ ಅಂತಂದರೆ ಅದೊಂದು ತಮಾಷೆ ಆಗುತ್ತೆ. ಕಾರಣ ಮಳೆಗಾಲ ನಿಮ್ಗೆ ಎಲ್ಲಿವರೆಗೂ ಇರುತ್ತೆ ಗೊತ್ತು. ಸೆಪ್ಟೆಂಬರ್ವರೆಗೂ ಕೂಡ ನಿಮಗೆ ಮಳೆಗಾಲ ಇದ್ದೇ ಇರುತ್ತೆ. ಅಲ್ಲಿಯವರೆಗೂ ಯಾವಾಗ ಬೇಕಾದರೂ ಕೂಡ ಅದು ಧಾರಾಕಾರವಾಗಿ ಸುರಿಬಹುದು. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ. ಮಣ್ಣಿನ ಮನೆಗಳಿದ್ದಾಗ ಸ್ವಲ್ಪ ಬೇರೆ ಕಡೆಗೆ ಶಿಫ್ಟ್ ಆಗುವಂಥದ್ದು ಕೆಲಸವನ್ನು ಮಾಡ್ಕೊಳ್ಳಿ. ಜೀವಹಾನಿ ಆದರೆ ಕಷ್ಟ ಆಗುತ್ತೆ. ಆಸ್ತಿ ಹಾನಿಯನ್ನು ಹೇಗೋ ನಿಭಾಯಿಸ್ಕೊಳ್ಬೋದು. ಜೀವಹಾನಿ ಆದರೆ 5ರಿಂದ ಚೀಫ್ ಆಫೀಸರು ನಮ್ಮಲ್ಲಿ ವರ್ಗಾವಣೆ ಆದರು. ಯಾರು ಒಬ್ಬರು ಇದ್ರ ಬಗ್ಗೆ ಕಾಳಜಿ ತೊಗೊಳಕ್ಕೆ ತಯಾರಿಲ್ಲ. ಇದಕ್ಕೆ ನಾವು ಯಾರ ಮುಂದೆ ಹೇಳ್ಬೇಕಂದ್ರೆ ಬರ್ರಿ ನೀವು
ಒಂದು ಅರ್ಜಿ ಕೊಡ್ರಿ, ನಾವು ಅದ್ರ ಬಗ್ಗೆ ತೊಗೊಳ್ತೇವೆ ಅಂತಾರೆ. ಆದ್ರೆ ನಾವು ಯಾರ್ಯಾರಿಗೆ ಅರ್ಜಿ ಕೊಡಬೇಕು? ಎ ಸಿ ಅವ್ರಿಗೆ ಕೊಟ್ಟು, ಡಿ ಸಿ ಅವ್ರಿಗೆ ಕೊಟ್ಟರು, ಚೀಫ್ ಆಫೀಸರ್ ಕೊಟ್ಟರು. ಆದರೆ ನಾವು ತೊಗೋತೇವೆ ಅಂತೇವೆ, ಮಾಡ್ತೇವೆ ಅಂತಾರೆ. ಆದರೆ ಯಾವಾಗ ಮಾಡೋರು ಇವರು? ಇದು 20 ವರ್ಷದಿಂದ ನಡೀತಾ ಇರುವಂಥ ಒಂದು ಸಮಸ್ಯೆ ಇದೆ ನಮ್ಮ ಬೈಲಹೊಂಗಲದಲ್ಲಿ. ಮತ್ತು ಪ್ರಪ್ರಥಮವಾಗಿ ಈ ನೀರನ್ನು ಕೆರೆಗೆ ಹೋಗ್ತಾ ಇರ್ತದೆ. ಈಗ ಏನು ಮಾಡ್ಯಾರ ಅಂದರೆ ಕೆರೆಯನ್ನು ಬಂದ್ ಮಾಡಿದ್ದಾರೆ. ಹೊರಗೆ ನೀರು ಹೋಗುವಂಥ ಒಂದು 30ರಿಂದ 45 ಎಕರೆಯಿಂದ ನೀರಂತೂ ಬರ್ತಾಯಿದೆ. ಎಲ್ಲಿಂದ? ಈ ಇನ್ಸಲ್ ಕ್ರಾಸ್ನಿಂದ ಬರ್ತಾಯಿದೆ. ಈ ನೀರನ್ನು ಸರಿಯಾಗಿ ಕೆರೆಗೆ ಹೋಗ್ತಾ ಇರ್ತದೆ. ಆ ಕೆರೆಯನ್ನು ಏನು ಮಾಡಿದೆ ಅಂದರೆ ಈಗಾಗಲೇ ಕೆಲವು ಪ್ರಭಾವ ವ್ಯಕ್ತಿಗಳು ಅದನ್ನು ತಮ್ಮ ಅಕ್ರಮವಾಗಿ ಮಾಡಿಕೊಂಡಿದ್ದಾರೆ. ಆ ಅಕ್ರಮವಾಗಿ ಮಾಡಿಕೊಂಡಿರುವಂಥ ಜಗದೊಳಗೆ ಆ ಕೆರೆ ನೀರಾಗ ಈಗ ಹೋಗೋದಿಲ್ಲ. ಈಗ